ಮತದಾನ ಆಗಿದ್ದಾರೆ. HY ಮೇಟಿಯವರು 12:30 ಗಂಟೆಯಲ್ಲಿ ಇವತ್ತು ನಿಧನರಾಗಿದ್ದಾರೆ. ನಾನು ಯಾವತ್ತೂ ವ್ಯವಹಾರನ 3 ದಿನಗಳ ಹಿಂದೆ ಭೇಟಿ ಮಾಡಿದ್ದೆ. ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ. ಡಾಕ್ಟ್ರು ಏನಾಗಲ್ಲ, ರಿಕವರ್ ಆಗ್ತಾರೆ. ಅವರು ಬಂದಾಗ ಭಾಳ ತೊಂದರೆ ಇತ್ತು, ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತು ನನಗೆ ಭಾಳ ಆಪ್ತನಾಗಿದ್ದಂಥವನು, ಮಾಜಿ ಮಂತ್ರಿಯಾಗಿದ್ದಂಥವ್ರು, ಅರಣ್ಯ ಮಂತ್ರಿ ಆಗಿದ್ದರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು. ನಾನು 96ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಬಿಟ್ಟು ನಿಂತ್ಕೊಂಡಿದ್ದೆ. ಅಷ್ಟರ ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ, ಜೊತೆಗೆ ನನಗೆ ಭಾಳ ಲಾಯಲ್ಲು, 100ಕ್ಕೆ 100 ಲಾಯಲ್ ಆಗಿದ್ದಂಥ ವ್ಯಕ್ತಿ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೂಲತಃ ವ್ಯವಸಾಯಗಾರರು, ಆಮೇಲೆ ನನ್ನ ರಾಜಕೀಯ ಮಾಡ್ತಾಯಿದ್ರು. ನಾನು ಯಾವಾಗ 86 ತಗೊಂಡು ಪ್ರಯತ್ನ ಮಾಡಿದ್ವಿ. 89 ಟಿಕೆಟ್ 89 ಅಲ್ಲ, 86 ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ. 89 ಆ ಭಾಗದಲ್ಲಿ ಗುಳೇದಗುಡ್ಡದಿಂದ MLA ಆಗಿದ್ದರು. ಗುಳೇದಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಈಗ ಬಾದಾಮಿಯಲ್ಲಿ ಸೇರ್ಕೊಂಡ್ಬಿಟ್ಟರು. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇವೆಗಿದೆ. ಅಲ್ಲಿ 2 ಸಾರಿ MLA ಆಗಿದ್ದರು, 3 ಸಾರಿ MLA ಆಗಿದ್ದರು. ಆಮೇಲೆ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಕಲ್ತಿದ್ರು ಅನ್ನೋ ಕಾಣಿಸುತ್ತೆ. ಸಿ HY ಮೇಟಿಯವರು HY ಮೇಟಿಯವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ. ನನಗಿಂತ 1 ವರ್ಷ ದೊಡ್ಡವರು. ಈಗ 80 ವರ್ಷ ಆಗಿದೆ ಅವ್ರಿಗೆ, ನನಗೆ 79 ನಡೀತಾ ಇದೆ. ಬಟ್ ಅವ್ರಿಗೆ ಒಂದು ಸಾರಿ 85ರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡ್ಸೋಕ್ಕೆ. ಅವ್ರಿಗೆ ಆಗ ಸಿಕ್ಕಲಿಲ್ಲ, 89ರಲ್ಲಿ ಸಿಕ್ಕಿತ್ತು. ಆಮೇಲೆ ಶಾಸಕರಾದರು ಅಲ್ಲಿ ಗುಳೇದಗುಡ್ಡದಿಂದ. ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ, ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ಮಂತ್ರಿ ಮಾಡದೆ ಹೋಗಲಿ, ಅವರು ಭಾಳ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತಕ್ಕಂಥ ಕೆಲಸ. ಸೊ ಒಮ್ಮೆ ಮಂತ್ರಿಯಾಗಿದ್ದರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು, ಆಮೇಲೆ ಈ ಬಾರಿ ಶಾಸಕರಾಗಿದ್ದರು. ಅದು ಭಾಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಮೇಟಿಯವರು
ಆ ಕ್ಷೇತ್ರದಿಂದ, ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು, ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು. ಸೊ ಅಂಥವ್ರು ಇವತ್ತು ನಮ್ಮನ್ನು ಗೆಲ್ಲಿದ್ದಾರೆ. ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನನಗೆ, ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅವ್ರ ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ, ಅವರ ಅಭಿಮಾನಿಗಳಿಗೆ ಅವ್ರ ಸಾವು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಹೇಳಿ ಹಾರೈಸ್ತೀನಿ. ನೀವು ಆಸ್ಪತ್ರೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರಿ. ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕ್ಕೆ ಮುಂಚಿತವಾಗಿ ನಿನ್ನೆ ಮೈಸೂರಿಗೆ ಹೋದೆ. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು. ಡಾಕ್ಟ್ರ್ ಜೊತೆಲೂ ಕೂಡ ಡಾಕ್ಟ್ರ್ ಜೊತೆಲೂ ಕೂಡ ನಾನು ಮಾತಾಡಿದೆ. ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದರು. ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮವರ ಒಡನಾಟ ಎಷ್ಟು ವರ್ಷ? ಸುಮಾರು 83ರಿಂದ ನಾನು MLA ಆಗ್ತೇನೆ. ಯಾವಾಗ ತಗೊಂಡು ಹೋಗ್ತಾರೆ ಅಂತ ನಿಮ್ಮ ಅಂತಿಮದ ಮಾಹಿತಿ? ಇವತ್ತು ಹಾಂ ಸರ್. ಮೇಟಿಯವರ ಮಗಳು ಅವ್ರ ಮನೆ ಇದೆ RT ನಗರದಲ್ಲಿ. ಹಾಂ ಸರ್. ಅಲ್ಲಿ ಸಾಯಂಕಾಲದವರೆಗೆ ಅಲ್ಲಿ ಇರಿಸಿದ್ದು, ಮತ್ತು ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಲಕೋಟೆಗೆ ಹೋಗ್ತಾರೆ. ನಾಳೆ 2 ಗಂಟೆಗೆ ಕ್ರಿಮೇಷನ್ ಆಗುತ್ತೆ. ಸರ್ಕಾರಿ ಹಾಂ, ಸರ್ಕಾರಿ ಹೌದು, ಸರ್ಕಾರಿ ಗೌರವ ಕೊಡ್ತೀನಿ. ನಾನು ಹೋಗ್ತೀನಿ, ನಾಳೆ ಹೋಗ್ತೀನಿ. ನಾಳೆ